ಇದು ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಅಷ್ಟೇ ಅಲ್ಲ, ತುಂಬ ಹೆಲ್ದಿ. ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ತಿಂಡಿ. ಬೇಕಂದಾಗೆಲ್ಲ ಅವಳಿಗೆ ಇದನ್ನು ಮಾಡ್ಕೊಡ್ತಿರ್ತೀನಿ. ಇದಕ್ಕೆ ಬೇಕಾಗಿರೋದು ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್, ಅದು ಗೋಧಿ ಹಿಟ್ಟು ಮತ್ತು ಬೆಲ್ಲ. ಮೊದಲನೇದಾಗಿ ಒಂದು 3/4 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ನಾನಿಲ್ಲಿ ಉಂಡೆ ಬೆಲ್ಲನ ಅರ್ಧ ಉಂಡೆ ತೊಗೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ನೀರು ಹಾಕಿ ಮೊದಲು ಬೆಲ್ಲನ ಕರಗಿಸ್ಕೋಬೇಕು. 1 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ಬೆಲ್ಲ ಕರಗಿಸ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಗೋಧಿ ಹಿಟ್ಟು ಹಾಕಿ ಇದನ್ನು ತಿರುಗಿಸ್ಕೋಬೇಕಾದ್ರೆ ಗಂಟಾಗಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದು ಕರಗಿದ ನಂತರ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಮುದ್ದೆ ರೀತಿಯಲ್ಲಿ ಮಾಡ್ಕೋಬೇಕು. ಯೂಶಲಿ ನಾವು ರಾಗಿ ಮುದ್ದೆ ಮಾಡಿ ಅಭ್ಯಾಸ ಇರೋಂಥವ್ರಿಗೆ ಇದು ಗೊತ್ತಿರುತ್ತೆ. ಸೊ ಪ್ರಮಾಣ ನಾನು ಹೇಳೋ ಅವಶ್ಯಕತೆ ಬೇಕಾಗಿಲ್ಲ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ಬೆಲ್ಲ ಹಾಕಿ ಅದು ಕರಗಿದ ನಂತರ ಅದಕ್ಕೆ ಇಡಿಸೋಷ್ಟು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಮುದ್ದೆ ರೀತಿಯಲ್ಲಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ, ಇದು ತಳ ಬಿಟ್ಟು ಬರುತ್ತೆ. ಹಾಗೆ ಇದು ಕೈಯಲ್ಲಿ ಮುಟ್ಟಿದಾಗ ಅಂಟೋದಿಲ್ಲ. ಆ ರೀತಿ ಚೆನ್ನಾಗಿ ಇದನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು. ಇದಷ್ಟೇ ಅಲ್ಲದೆ ನಾವು ಯೂಶಲಿ ಹೆಣ್ಮಕ್ಳಿಗೆ ಅಂತಲೇ ಮೆಂತ್ಯ ಮುದ್ದೆ ಅಂತ ಕೂಡ ಮಾಡ್ತೀವಿ. ಅಂದರೆ ಉದ್ದಿನ ಕಾಳು, ಗೋಧಿ, ಮೆಂತ್ಯ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿ ಇಟ್ಕೊಂಡಿರುವಂಥದ್ದನ್ನ ನಾವು ಮುದ್ದೆ ಮಾಡಿಕೊಡ್ತೀವಿ. ಅದಂತೂ ಮತ್ತಷ್ಟು ಹೆಲ್ದಿ. ಆದರೆ ಇದನ್ನು ಚಳಿಗಾಲದಲ್ಲಿ, ಅದರಲ್ಲೂ ಎತ್ತರದ ಪ್ರದೇಶಗಳಲ್ಲಿ ಚಳಿ ಇರೋ ಕಡೆಗೆ ಇಂಥದ ಕಡೆ ಇದನ್ನು ಹೆಚ್ಚಾಗಿ ತಿನ್ನೋ ಕಾರಣ ಮೈಗೆ ಹೀಟ್ ಕೊಡುತ್ತೆ ಅಂತನೋ ಕಾರಣಕ್ಕೋಸ್ಕರ. ಸೊ ತುಂಬ ರುಚಿ ಇರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿ ಎಷ್ಟು ರುಚಿಯಾಗಿರುವಂಥ ಗೋಧಿ ಮುದ್ದೆ ರೆಡಿಯಾಗಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಹೀಗೆ ತುಪ್ಪದಲ್ಲಿ ಎತ್ಕೊಂಡು ತಿನ್ನುವಂಥ ಒಂದು ರೆಸಿಪಿ. ಹಿಮಾಚಲ ಪ್ರದೇಶಗಳಲ್ಲಿ ಕೂಡ ಇದನ್ನು ಪ್ರತಿದಿನ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂತಾರೆ. ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ.